ಶೋಭಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ಅವಳ ದಿನಚರಿನೇ ಬದಲಾಗ್ಬಿಟ್ಟಿದೆ ಅಲ್ವಾ ಅಕ್ಕ? ಜವಾಬ್ದಾರಿ ಬಂದ್ಮೇಲೆ ಎಲ್ರೂ ಹಾಗೆ ಅಲ್ವಾ ವಿಮಲಾ? ಇಷ್ಟು ವರ್ಷ ಎಲ್ರೂ ಅವಳು ಕೆಲ್ಸಕ್ಕೆ ಬಾರದೇ ಇರೋಳು ಅನ್ನೋ ಹಾಗೆ ನೋಡ್ತಾ ಇದ್ರು. ಆದ್ರೆ ಏನ್ ಗೊತ್ತಾ ವಿಮಲಾ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೂಡ ಅವಳಗ್ ಸಿಗ್ಬೇಕಾಗಿರೋ ಮರ್ಯಾದೆ ಸಿಗ್ತಿಲ್ಲ ಅನ್ನೋದೇ ನನಗೆ ಬೇಜಾರು. ಅಕ್ಕ ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ. ಯಾವತ್ತಿದ್ರೂ ಅವಳಿಗೆ ಸಿಗ್ಬೇಕಾಗಿರೋ ಮರ್ಯಾದೆ ಸಿಕ್ಕೇ ಸಿಗತ್ತೆ. ಏನು ಅಕ್ಕ ತಂಗಿ ಇಬ್ರು ಆರಾಮಾಗಿ ಕೂತ್ಕೊಂಡು ಹರಟೆ ಹೊಡಿತಿರೋ ಹಾಗಿದೆ? ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ವಿ ಅಷ್ಟೆ. ಸರಿ ಸರಿ, ಈ ಸಲ ಊರ್ ಹಬ್ಬಕ್ಕೆ ಹೋಗ್ತಿರೋದು ಗೊತ್ತು ತಾನೆ? ಗೊತ್ತಿಲ್ಲದೆ ಏನತ್ತೆ, ಚೆನ್ನಾಗೇ ಗೊತ್ತು. ಮನೆಯಲ್ಲಿ ಮದ್ವೆ ಸಮಯದಲ್ಲಿ ಒಂದ್ ಸ್ವಲ್ಪ ಅಶಾಂತಿ ಆಗಿತ್ತಲ್ಲ, ಅದಕ್ಕೆ ಊರ್ ಹಬ್ಬಕ್ಕೆ ಬಂದು ತುಪ್ಪದ ದೀಪ ಹಚ್ತೀನಿ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ಅಲ್ಲಿ ಹೋಗಿ ವಿಶೇಷವಾದ ಪೂಜೆ ಮಾಡಿಸ್ಬೇಕಾಗತ್ತೆ. ಅದಕ್ಕೇನೇನ್ ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ಳಿ. ಅಲ್ಲ ಅತ್ತೆ, ರೆಡಿ ಮಾಡ್ಕೊಳ್ಳೋದೇನಿದೆ, ಪ್ರತಿಯೊಂದು ಅಂಗಡಿನಲ್ಲೇ ಸಿಗುತ್ತೆ, ಅಲ್ಲಿ ಕೊಂಡ್ಕೊಂಡು ಹೋದ್ರೆ ಆಯ್ತು ಅಲ್ವಾ? ಅಲ್ಲ ಚಂಚಲ, ದೇವ್ರ ವಿಷಯದಲ್ಲಿ ನಾವ್ ಯಾವಾಗ್ಲೂ ಶುದ್ಧವಾಗಿರ್ಬೇಕು. ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ, ಆ ಹಬ್ಬಕ್ಕೆ ನಾವೇ ನಮ್ ಕೈಯಾರೆ ಎಲ್ಲ ಮಾಡ್ಕೊಂಡು ಹೋದ್ರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರತ್ತೆ. ಅದಕ್ಕೆ ಏನೇನ್ ಬೇಕೋ ಒಂದ್ ಲಿಸ್ಟ್ ಮಾಡಿದೀನಿ, ಇದನ್ನ ನೋಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊಳ್ಳಿ. ಹಾಗಂತ ನೀವೇ ಇಬ್ರು ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ಬೇಡಿ. ನಾನ್ ನಿಮಗೆ ಹೇಳ್ಕೊಟ್ಟಿದ್ದನ್ನ ನಿಮ್ ಸೊಸೆಯರಿಗೆ ಹೇಳಿ ಅವ್ರ ಕೈಯಲ್ಲಿ ಮಾಡಿಸಿ. ಯಾಕೆಂದ್ರೆ ನಾಳೆ ಈ ಮನೆ ಜವಾಬ್ದಾರಿ ಮುಂದುವರ್ಸ್ಕೊಂಡು ಹೋಗೋರು ಅವರೇ ಅಲ್ವಾ? ತಗೋಲ್ಲ ಅತ್ತೆ, ಪ್ರತಿ ಸಾರಿ ನಾವು ಊರಿಗೆ ಹೋದಾಗ್ಲೂ ಒಂದ್ 2 ದಿವಸ ಅಲ್ಲೇ ಉಳ್ಕೊಳ್ತೀವಿ. ಈ ಸರಿನೂ ಒಂದ್ 2 ದಿವಸ ಉಳ್ಕೊಳ್ತೀವ, ಇಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಬಂದ್ಬಿಡ್ತೀವ? ಅಲ್ಲ ಚಂಚಲ, ಅದ್ ಹೇಗ್ ಬಂದ್ಬಿಡ್ತೀವಿ? ಹೋಗ್ತಿರೋದು ವರ್ಷಕ್ಕೊಂದ್ಸಲ, ಅದು ಊರ್ ಹಬ್ಬಕ್ಕೆ. 4-5 ದಿವಸ ಇದ್ದು ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಲ್ವಾ? ಯಾಕೆ ನಿನ್ ಕೈಲಿ ಅಲ್ಲಿ ಇರಕ್ಕಾಗಲ್ವಾ? ಅಲ್ಲ, 4-5 ದಿವಸನಾ? ಸ್ವಲ್ಪ ಕಷ್ಟ ಆಗ್ಬೋದೇನೋ, ಯೋಚನೆ ಮಾಡಿ ಹೇಳ್ತೀನತ್ತೆ. ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ನಾನು ಕೊಟ್ಟಿರೋ ಲಿಸ್ಟಲ್ಲಿ ಯಾವುದು ಮಿಸ್ ಆಗಬಾರ್ದು, ಹಾಗೆ ನೋಡ್ಕೊಳ್ಳಿ. ಸರಿ. ಇವ್ರ ಊರಿಗೆ ಹೋಗೋದಕ್ಕೆ ಇವ್ರು ಕೊಟ್ಟಿರೋ ಲಿಸ್ಟಲ್ಲಿರೋ ಎಲ್ಲ ಐಟಮ್ನು ಮಾಡಿ ನಾನು ಯಾಕೆ ಸುಮ್ಮನೆ ಮೈ ಕೈ ನೋವು ಮಾಡ್ಕೊಳ್ಳಿ? ಬೇಕಾದ್ರೆ ಇವರೇ ಮಾಡ್ಕೊಳ್ತಾರೆ. ವಿಮಲಾ, 1 ನಿಮಿಷ ಬಂದೆ.